ಫ್ರೆಂಡ್ಸ್, ನಾನಿವತ್ತು ಕೊಂತಿ ಮೀನಿನ ಸಾರು ಮಾಡಿದ್ದೇನೆ. ಅದನ್ನ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ. ಹಲೋ ಫ್ರೆಂಡ್ಸ್, ನಮಸ್ತೆ. ನಮ್ಮನೆ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಮೀನು ಸಾರು ಮಾಡಲಿಕ್ಕಿದ್ದೇನೆ. ಸಾರು ಮಾಡಲಿಕ್ಕೆ ಕೊಂತಿ ಮೀನು ಅಂತ ಹೇಳ್ತೇವೆ, ಅಂದರೆ ಉದ್ದ ಮೂತಿಯ ಒಂದು ಮೀನು ಬರ್ತದೆ, ಅದನ್ನು ತಂದಿದ್ದಾರೆ. 1 kg ಕೊಂತಿ ಮೀನು ತಂದಿದ್ದಾರೆ. ಇದನ್ನು ಸುಮಾರು ಒಂದು 5-6 ಸಲ ತೊಳೆದಿದ್ದೇನೆ. ಉಪ್ಪು ಹಾಕಿ ಹುಳಿ ಹಾಕಿ ಎಲ್ಲ ತೊಳೆದು ಇಷ್ಟು ಕ್ಲೀನಾಗಿದೆ ನೋಡಿ. ಅದರ ನೋಳಿ ಅಥವಾ ಒಂದು ಜಾರು ಅಂತ ಇರ್ತದೆ, ಅದೆಲ್ಲ ಹೋಗಬೇಕು, ಆ ಥರ ತೊಳಿಬೇಕು ನನಗೆ, ಇಲ್ಲದ್ರೆ ಸಮಾಧಾನವಾಗೋದಿಲ್ಲ ಕ್ಲೀನ್ ಆಗೋದಿದ್ದರೆ. ಹಾಗೆ ನಾನು ಒಂದು 6-7 ಸಲ ತೊಳೆದು ಹೀಗೆ ಇಟ್ಕೊಂಡಿದ್ದೇನೆ. ನಾನು ಇದನ್ನು ಮಾಡಲಿಕ್ಕೆ ಈಗ ಆಲ್ರೆಡಿ ಮೆಣಸು ಕಡ್ದಾಯಿತು ನನಗೆ. ಇದಕ್ಕೆ ಒಂದು 5 ಹೆಸರು ಬೆಳ್ಳುಳ್ಳಿ, ಒಂದು ಸ್ವಲ್ಪ ಈರುಳ್ಳಿ, ಒಂದು ಅರ್ಧ ಈರುಳ್ಳಿ ಹಾಕಿದ್ದೇನೆ, ಒಂದು 10-15 ಊರುಮೆಣಸು ಮತ್ತು ಒಂದು 5-6 ಕುಂಟೆ ಮೆಣಸು ಹಾಕ್ಕೊಂಡು ನೋಡಿ ಈ ಥರ ಕಡ್ದಿಟ್ಕೊಂಡಿದ್ದೇನೆ. ಹಾಗೆ ಒಂದು ಲಿಂಬೆಹುಳಿ ಗಾತ್ರದ ಹುಣಸೆ ಹುಳಿಯನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ. ಹಾಗೆಯೇ ಒಂದು 2 ಈರುಳ್ಳಿ, ಸ್ವಲ್ಪ ಶುಂಠಿ, ಒಂದು 4 ಹೆಸರು ಬೆಳ್ಳುಳ್ಳಿ, ಒಂದು ಟೊಮೆಟೊವನ್ನು ಈ ಥರ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೇನೆ. ನಾನೀಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಸ್ಟವ್ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಕೊಂಡಿದ್ದೇನೆ ಹಳಗೆ. ಇದಕ್ಕೆ ಒಂದು 6 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ನಾನು ಇದಕ್ಕೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡೋದಿಲ್ಲ ಮೀನಿಗೆ. ನಾನಿವತ್ತು ಜೀರಿಗೆ ಹಾಕಿ ಒಗ್ಗರಣೆ ಮಾಡಲಿಕ್ಕಿದ್ದೇನೆ. ಮೊದಲಿಗೆ ಈಗ ಜೀರಿಗೆ ಹಾಕ್ಕೊಳ್ತೇನೆ. ಜೀರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ ಉದ್ದಿನಕಾಳು ಹಾಕ್ಕೊಳ್ತೇನೆ. ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಕರಿಬೇವಿನ ಎಲೆ, ಬೆಳ್ಳುಳ್ಳಿ, ಶುಂಠಿ, ಕಟ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಮೆತ್ತಗಾದ ನಂತರ ಟೊಮೆಟೊವನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಟೊಮೆಟೊ ಚೆನ್ನಾಗಿ ಬೇಯಲಿ. ಈಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಟೊಮೆಟೊ ಬೇಗ ನೀರಾಗ್ತದೆ ಬೆಂದು. ಹಾಗೆಯೇ ಸ್ವಲ್ಪ ಅರಿಶಿಣವನ್ನು ಸೇರಿಸ್ಕೊಳ್ತೇನೆ. ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. 1 ಸ್ಪೂನು ಪೆಪ್ಪರ್ ಪೌಡರನ್ನ ಸೇರಿಸ್ಕೊಳ್ತೇನೆ. ನನಗೆ ಸ್ವಲ್ಪ ಖಡಕ್ ಖಾರ ಬೇಕು, ಹಾಗಾಗಿ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಪೆಪ್ಪರ್ನ ಹಸಿ ವಾಸನೆ ಹೋಗಬೇಕು. ನಾನು ಇದಕ್ಕೆ ಶುಂಠಿ ಪೇಸ್ಟ್ ಎಲ್ಲ ಹಾಕೋದಿದೆ. ಶುಂಠಿಯನ್ನು ಕಟಿಂಗ್ ಮಾಡಿ ಹಾಕ್ಕೊಂಡಿದ್ದೇನೆ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು. ಈಗ ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ಈಗ ರುಬ್ಬಿಟ್ಕೊಂಡಂಥ ಮಸಾಲೆಯನ್ನು ಹಾಕ್ಕೊಳ್ಲಿಕ್ಕಿದ್ದೇನೆ. ಜಾರ್ ತೊಳೆದು ಹಾಕುವ ನೀರು, ನೋಡಿ ಜಾರ್ ತೊಳೆದು ಇಷ್ಟು ನೀರು ಹಾಕ್ಕೊಂಡಿದ್ದೇನೆ. ನೀವು ಸ್ವಲ್ಪ ಹಾಕ್ಕೊಳ್ಬೋದು. ಈಗ ನೀರೆಲ್ಲ ಹದವಾಗಿದೆ. 1-2 ನಿಮಿಷ ಕುದಿ ಬರಲಿ ಚೆನ್ನಾಗಿ. ಉಪ್ಪು ಖಾರ ಎಲ್ಲ ಸರಿ ಇದೆ. 2 ನಿಮಿಷ ಮುಚ್ಚಿಡ್ತೇನೆ. ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ರೆಡಿ ಮಾಡಿ ಇಟ್ಕೊಂಡಂಥ ಮೀನನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ಮೀನು ಕಾಯಿಸಿ ಸಹ ತಿನ್ಬೋದು. ಮೆಣಸಲ್ಲಿ ಮಾಡಿದರೂ ಚೆನ್ನಾಗಿರ್ತದೆ. ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಖಾರವಾಗಿದ್ದರೆ ಚೆಂದ ಇದು.
ಈ ಮೀನು ಸಾರೆಲ್ಲ ಮಾಡುವಾಗ ಉಂಟಲ್ಲ, ಮೀನನ್ನು ನಾವು ಎಷ್ಟು ಚೆಂದ ತೊಳೆದಿದ್ದೇವೋ ಅಷ್ಟು ರುಚಿಯಾಗಿ ಬರ್ತದೆ. ಮೀನು ತೊಳೆದದು ಸರಿಯಾಗದಿದ್ದರೆ ಅದೇ ಹೊಲಸು ಬರ್ತದೆ. ಹಾಗಾಗಿ ಮೀನನ್ನು ಉಪ್ಪು ಹಾಕಿ ತೊಳಿಬೇಕು, ಆಮೇಲೆ ಹುಳಿ ಹಾಕಿ ತೊಳಿಬೇಕು. ಹುಳಿ ಮತ್ತು ಉಪ್ಪು ಎರಡನ್ನು ಸೇರಿಸಿ ಸ್ವಲ್ಪ ಹೊತ್ತು ಹಾಗೆ ಇಡಬೇಕು ಅದನ್ನು. ಹಾಗಾದ್ರೆಲ್ಲ ನೋಡಿ ಅದಕ್ಕೊಂದು ಕೆಮಿಕಲೆಲ್ಲ ಹಾಕ್ತಾರಲ್ಲ, ಅದೆಲ್ಲ ಚೆಂದ ತೊಳೆದು ಹೋಗ್ತದೆ. ನೀರು ಬಿಟ್ಟುಕೊಂಡು ತೊಳಿಬೇಕು, ಆಗ ಕ್ಲೀನ್ ಆಗ್ತದೆ. ಈಗ ಮೀನು ಹಾಕಿ ಆಗಿದೆ. ಅದಕ್ಕೆ ಇನ್ನೊಂದು ಕುದಿ ಚೆನ್ನಾಗಿ ಬರುವ ತನಕ ಮುಚ್ಚಿಡುವ. ಕುದಿ ಬರ್ತಾ ಉಂಟಷ್ಟೇ ನೋಡಿ. ಈಗ ಮೀನಿನ ಪೀಸೆಲ್ಲ ಒಂಥರ ಅರಳಿಕೊಳ್ತದೆ ನೋಡಿ. ಬೇಯುವಾಗ ದಪ್ಪ ದಪ್ಪ ಆಗ್ತದೆ ನೋಡಿ. ಚೂರು ಬೇಯಲಿ. ಒಂದು 3ರಿಂದ 5 ನಿಮಿಷ ಬೇಯಿಸ್ಬೋದು, ಜಾಸ್ತಿ ಬೇಯಿಸಬಾರ್ದು ಮೀನು. ಚೆನ್ನಾಗಿ ಕುದಿ ಬಂದಿದೆ. ಈಗ ಬೆಂದಿದ್ದು ಸಾಕು ನೋಡಿ. ಮಾಂಸ ಎಲ್ಲ ದಪ್ಪ ದಪ್ಪಕ್ಕೆ ಮಾಂಸದ ಪೀಸ್ಗಳು ಅರಳಿಕೊಂಡಿದೆ ನೋಡಿ. 5 ನಿಮಿಷ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ. ನಾನೀಗ ಬೌಲಿಗೆ ಹಾಕ್ಕೊಂಡಿದ್ದೇನೆ. ರೆಡಿಯಾಗಿದೆ. ಟೇಸ್ಟ್ ನೋಡುವ ಹೇಗಿದೆ ಅಂತ ನೋಡಿ. ಮಾಂಸ ಹೇಗಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಚೆನ್ನಾಗಿ ಬೆಂದಿದೆ ಸಹ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಳ್ಕೊಂಡಿದೆ. ಸೂಪರಾಗಿ ಬಂದಿದೆ. ಓಕೆ, ನಾನು ಮಾಡಿದ ಇವತ್ತಿನ ಈ ಮೀನು ರೆಸಿಪಿ ಹೇಗಿತ್ತು ಹೇಳಿ. ಮೀನು ಸಾರು. ಈ ಮೀನಿನ ಹೆಸರು ಏನು ಹೇಳಿದೆ? ಕೊಂತಿ ಮೀನು ಅಂತಂದರೆ ಇದರ ಉದ್ದ ಮುಖ ಇರ್ತದೆ ಇದಕ್ಕೆ. ಹೇಗಿತ್ತು? ನೀವು ಇದಕ್ಕೆ ಏನು ಹೆಸರು ಹೇಳ್ತೀರಾ ಈ ಮೀನಿಗೆ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವಿಡಿಯೋಸ್.